ನೋಡ್ರಿ ತಾಯಿ ಕಾರ್ಡ್ ಬಂತು, ಹಂಗೆ ಮಮತಾಗ ಇಂಜೆಕ್ಷನ್ ಹಾಕ್ಯಾರ. ಸಾನಿವಿಗೆ ಎಷ್ಟಲ್ಲಿ ಬಂದಾವ ಹೇಳ್ರಿ. ಸೊ ನೋಡ್ರಿ ಏನೇನು ಹಣ್ಣು ತಗೊಂಬಂದಿವಿ ಅಂದ್ರೆ ಸೀತಾಪತ್ತಲೆ ಹಣ್ಣು, ನೋಡ್ರಿ ತಾಯಿ ಕಾರ್ಡ್ ಬಂತು, ಹಂಗೆ ಮಮತಾಗ ಇಂಜೆಕ್ಷನ್ ಹಾಕ್ಯಾರ. ತಾಯಿ ಕಾರ್ಡ್ ಬಂತು ನೋಡ್ರಿ. ಇಂಜೆಕ್ಷನ್ ಹೆಂಗಿತ್ತು? ಫಸ್ಟ್ ಇಂಜೆಕ್ಷನ್ ಅಲ್ಲಿ ಇವಾಗ ಇದು ಅಲ್ಲ, ಈ ಮಗದ್ದು ಫಸ್ಟ್ ಇಂಜೆಕ್ಷನ್. ಎಷ್ಟು ಹಾಕ್ಸ್ಬೇಕಂದ್ರೆ ಇಂಜೆಕ್ಷನ್ ಮಂಗಳವಾರ. ಸೊ ಬರ್ರಿ ಮನೆಗೆ ಹೋಗ್ರಿ, ಮನೆಗೆ ಹೋಗಿ ಸಿಗ. ಈಕಿ ಭಾಳ ಜನ ಕಮೆಂಟ್ ಹಾಕಾಗತ್ತಿದ, ನೀನು ಎಷ್ಟು ಕೆ ಜಿ ಅಂತ ಕೇಳಾಕತ್ತಾರ. ನಾನು 40 kg ಇದ್ದೆ, ಇವಾಗ 37 kg ಆಗಿ. 37 kg. ಎಷ್ಟು ವೇಟ್ ಕಮ್ಮಿ ಆಕತ್ತಾಳಂದ್ರೆ ಈಕೆ. ಸಾನ್ವೇ ಬಾರ್ ಮಗಳ ಈ ಕಡೆ. ಸೊ ಅವ್ರು ಏನಂದ್ರೆ ಏನು ವೇಟ್ ಜಾಸ್ತಿ ಆಗ್ಬೇಕಂದ್ರೆ ಏನೇನು ತಿರ್ಬೇಕಂತ ಹೇಳಿದ್ರಿ ಹೇಳ. ಹಣ್ಣು, ತರಕಾರಿ, ಸೊಪ್ಪು, ಅನ್ನ ತಿನ್ನಬಾರ್ದು ಅಂದ್ರೆ. ಅನ್ನ ತಿಂದ್ರೆ ವಾಮಿಟ್ ಇನ್ನೂ ಜಾಸ್ತಿ ಆಗುತ್ತಾ, ಅದಕ್ಕೆ ಅನ್ನ ತಿನ್ಬೇಡ್ರಿ, ಹಣ್ಣು ಸೊಪ್ಪು ತರಕಾರಿ ತಿನ್ರಿ ಅಂದ್ರೆ. ಮತ್ತಿದು ಏನಪ್ಪ, ತಾಯಿ ಕಾರ್ಡು ನಾವು ಬಿಟ್ಟಿದ್ದು ನಿನ್ನೆ ಬಿಟ್ಟಿರಲ್ಲ ಆಗಿಗೆ, ಅದಕ್ಕೆ ಗುರುವಾರ ಹೋದ್ರೆ ಸಿಗುತ್ತಂತ ಹಾಕ್ಯಾರ ಅವ್ರು. ಗೊತ್ತೈತಿ ನಮಗೂ ಗುರುವಾರ ಹೋದ್ರೆ ಸಿಗುತ್ತ ಅಂತ. ಯಾಕಂದ್ರೆ ಫಸ್ಟ್ ನಮ್ಮ ಸಾನಿದಕ್ಕೆಲ್ಲ ಹಂಗೆ ಓಡಾಡಿದ್ವಲ್ಲ, ಅದೇನಂತಂದ್ರೆ ಅವ್ರು ಒಂದೇ ದಿನ ಕೊಟ್ಟಿದ್ರು. ಇವ್ರು ಸ್ವಲ್ಪ ಕಾಡಿಸ್ಬಿಟ್ರು, ನಾನು ಕೊಡ್ತೀನಿ, ಡೈಲಿ ಕೊಡ್ತೀನಿ ಮನೆಗೆ ಬಂದು ಕೊಡ್ತೀನಿ. ಏ ರೌಡಿ ಬೇಬಿ ಬಂದ್ ನೋಡ್ರಿ, ನಮ್ಮ ರೌಡಿ ಬೇಬಿ. ಏನು ತಲೆ ಬಾಚಿಲ್ಲ. ಸೊ ಏನಾಗೈತೆ ಅಂದ್ರೆ ಇದು, ನಾವಿದು ಊರಿಗೆ ಹೋಗ್ಲಿಕ್ಕಿಂತ ಮುಂಚೆನೇ ಅವ್ರಿಗೆ ಹೇಳಿದ್ವಿ ಮಾಡ ಅಂತ ಅಂದ್ಬಿಟ್ಟು. ಅವರು ಮಾಡ್ತೀವಿ ಬನ್ನಿ ಅಂತಂದ್ರೆ ನಾವು ಊರಿಗೆ ಹೋಗಿ ಬಂದ ತಕ್ಷಣ ಕೂಡ ಮಾಡಲಿಲ್ಲ. ಅವರು ಡೀಟೇಲ್ ಅವು ಇವು ಇಸ್ಕೊಂಡಿದ್ರು. ಮತ್ತು ಒಂದು 4-5 ದಿವಸ ಹಿಂಗೆ ಫೋನ್ ಹಚ್ಚಿದಾಗ ನಾನೇ ಬರ್ತೀನಿ ಅಂತಂದರು. ಮತ್ತು ಅಲ್ಲಿಗೆ ಬರ್ರಿ ಅಂತಂದ್ರು. ಹಾಸ್ಪಿಟ್ಲಿಗೆ ಹೋದ್ರೂ ಅವ್ರು ಇರಲಿಲ್ಲ, ನಾವು ಈ ಕಡೆ ಹೊರಗಡೆ ಬಂದಿದ್ದೀವಿ ಅಂದರು. ಆಮೇಲೆ ಮತ್ತು ಹಿಂದಗಡೆ ಏನಾಯ್ತು ಅಂತಂದ್ರೆ, ಇಲ್ಲ ನಾವು ಬರ್ತೀವಿ ಹೇಳ್ರಿ ಇದ್ದೀರಾ ಇಲ್ಲ ಅಂತ ಹೇಳಕ್ಕಿಲ್ಲ, ಮನೆಗೆ ಬಂದು ತಂದ್ಕೊಡ್ತೀವಿ ಅಂದರು. ಕೊಡಲೇ ಇಲ್ಲ, ಹಿಂಗೆ ಕಾಡ್ಸಿದ್ರು. ಇವತ್ತು ಬಂತು ಇದು. ಇವತ್ತು ಗುರುವಾರ ಅಲ್ಲ, ಅಲ್ಲಿಗೆ ಬರ್ರಿ ನಾವು ಅಂಗನವಾಡಿಗೆ ಬರ್ತೀವಿ ಅಂತಂದ್ರೆ. ಸೊ ಅಲ್ಲಿಗೆ ಹೋದ ತಕ್ಷಣ ಅವ್ರು ಬಂದರು. ಅವ್ರು ಬಂದಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ರ ಹತ್ರ ಬರ್ಸ್ಬೇಕಂತಿದ್ವಿ. ಆಮೇಲೆ ಅವರು ಫೋನ್ ಹಚ್ಚಿ ಕೇಳಿದ್ರು, ಇಲ್ಲ ಬರ್ತೀರಾ ನಾವೇ ಮಾಡ್ಕೊಡ್ಬೇಕಂತ. ಆ ಅಕ್ಕ ಒಬ್ಬರಿದ್ರು ಅಂಗನವಾಡಿಯಾರ, ಅವ್ರು ತುಂಬ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರಂತ. ಆ ಅಕ್ಕ ಹೇಳಿದ್ರು, ಇವ್ರು ಏನಾರು ಕೊಟ್ಟಿಲ್ಲ ಅಂತಂದ್ರೆ ನಾನು ಒಂದು ಹೊಸ್ದಾಗಿ ಬರ್ಕೊಡ್ತೀನಿ, ಫಿಲ್ ಮಾಡಿಕೊಡ್ತೀನಿ ನಿಮಗೆ ಅಂತಂದ್ರೆ. ಅವರು ಬಂದರು, ಕೊಟ್ಟದಕ್ಕೆ ಸರಿ ಅಂತಂದ್ರೆ. ಇಂಜೆಕ್ಷನ್ ಹಾಕಿ ಅಂದ್ರೆ ಮಮತಾ ಕೈ ಬ್ಯಾನೆ ಆಗ್ಬಿಟ್ಟತಿ. ಫಸ್ಟ್ನೇದಾದ್ರೆ ಮೂರು ಇಂಜೆಕ್ಷನ್ ಹಾಕಿದ್ರು. ಫಸ್ಟ್ನೇದೇನೋ ಒಂದೇ ಅಂದ್ರು, ಸೆಕೆಂಡ್ ಒಂದೇ ಇಂಜೆಕ್ಷನ್ ಹಾಕಿದ್ರು. ಭಾಳ ಬ್ಯಾನ್ ಆಗತೈತಿ. ಹಂಗೆ ಏನಪ್ಪ ಹೇಳಿದ್ರು ಅವರು, ಕೈ ಬೇರೆ ಇಂಜೆಕ್ಷನ್ ಹಾಕಿಬಿಟ್ರಲ್ಲ, ಆಕೆಗೆ ಕೆಲಸ ಮಾಡೋಕ್ಕಾಗಲ್ಲಾಗೈತಿ, ಕೈ ಭಾಳ ಬ್ಯಾನ್ ಆಗತೈತಿ.
ಹಂಗಾಗಿ ಏನಂದ್ರು ಅನ್ನ ತಿನ್ನೋಕೆ ಹೋಗ್ಬೇಡ್ರು, ಹಣ್ಣು ಸೊಪ್ಪು ಅವನ್ನ ತಿನ್ರಿ ಅಂತ ಹೇಳ್ಯಾರ. ಭಾಳ ಆಕಿಗೆ ಏನು ತಿನ್ನಿಸಿದ್ರೂ ಊಟ ಹೋಗಲ್ಲ ಐತೆ ಒಟ್ಟ. ವಾಮಿಟ್ ಅಂತಾಳ. ನಾನು ಏನೇನು ಚಿಕನ್ ತಂದು ಕೊಟ್ರೂ ಚಿಕನ್ ಆಗಲ್ಲ ಐತೆ ಆಕಿಗೆ. ಏನೇನು ಬರೀ ಹೊರಗಡೆ ಐಟಮ್ಸ್ ಬಗ್ಸ್ತಾಳ. ದೋಸೆ ಇಡ್ಲಿ ತಾವ ಅಂತಂತಾಳ. ಅವು ಒಟ್ಟಿಗೆ ಹತ್ತಲ್ಲ ಇಡ್ಲಿನೇ. ಏಸಿಗೆ ಬಂದೋಗೈತೆ ನನಗೆ, ಹಂಗಾಗಿ ಏನು ತಿನ್ನಕ್ಕಾಗಲ್ಲ. ದೋಸೆ ಅಷ್ಟೇ ತಿಂದಿ ನಾನು. ಇದ್ರಂಗಾಗೈತಿ ಈಗಿನ ಪ್ರಾಬ್ಲಮ್ಮು. ಒಟ್ಟು ಏನು ತಿನ್ನಲಾಗಲ್ಲ. ಬರೀ ವಾಮಿಟ್ ಹಾಕೋದು ಬಿಟ್ಟೈತಿ. ಎಷ್ಟು ದಿನಕ್ಕೆ ನಿಂದಿರ್ತದ? 4-5 ತಿಂಗಳು ನಿಂದಿರುತ್ತ. ಏನೋ ವಾಮಿಟ್ ಅಂತಾಳ. ಮತ್ತೆ ಒಂದೊಂದ್ಸಲ ಏನಂತಾಳ, ಹೊಟ್ಟಿ ಬ್ಯಾನ್ ಅಂತಾಳ. ನನಗೆ ಮೊದಲೂ ಹಂಗೆ ಐತೆ. ನಮ್ಮ ಸಾನ್ವಿ ಹೊಟ್ಟೆ ಪ್ರೆಗ್ನೆಂಟ್ ಇದ್ದಾಗ ಹಂಗೆ ಅಲ್ಲಿ ಏನೋ ತಿನ್ನಕೈತ್ರಿ. ಸಿಟ್ಟು ಸಣ್ಲಕ್ಕಿಲ್ಲ ಆಕೆಗೆ. ನನಗೆ ಇಷ್ಟ. ಆ ಗಾಡಿ ಏನು ಮಾಡಿದ್? ಗಾಡಿಗೆ ಬಿಡಕೈತಲ್ಲ ನೋಡ್ರಿ. ಹೇಳು. ಏನು ಹೇಳತ್ತೀನಲ್ಲ ನಾನು? ಮೊದ್ಲಿಂದ ಹಂಗೆ ಆಗತೈತೆ ಹೊಟ್ಟೆ ಅಂದಿಲ್ಲ. ಮೊದಲು ನಮ್ಮ ಸಾನ್ವಿ ಪ್ರೆಗ್ನೆಂಟ್ ಇದ್ದಾಗ ಸೇಮ್ ಹಂಗೆ ಆಗಿತ್ತು ನನಗೆ. ಇವಾಗ ಹಂಗೆ ಹೊಟ್ಟೆ ಒಂದೊಂದ್ಸತಿ ಬ್ಯಾನ್ ಆಗೋದು, ವಾಮಿಟ್ ಎಲ್ಲ ಅವಾಗಿನ ಥರನೇ ಸೇಮ್. ಏನು ಚೇಂಜಸ್ಸೇ ಇಲ್ಲ ಇದ್ರಾಗ. ಏನು ನನಗಂತೂ ಭಾಳ ಅಂದ್ರೆ ಭಾಳ ಸಾಕಾಗ್ಬಿಟ್ಟತಿ. ಏನಪ್ಪ ಅಂದ್ರೆ ಸರಿ ಊಟನ ಮಾಡೋವಳ್ಳಕ್ಕೆ. ಊಟ ಮಾಡೋದಕ್ಕೆ ಇನ್ನೂ ವೀಕ್ ಆಗತ್ತಾಳ. ಏನು ಮಾಡೋಕೆ ಗೊತ್ತಾಗಲಾಗೈತಿ. ಅವ್ರು ಏನಂತಾರ, ರೈಸ್ ತಿನ್ಬಾರ್ದು, ಬರೇ ರೊಟ್ಟಿ ಚಪಾತಿ ಮುದ್ದೆ ಮತ್ತು ಸೊಪ್ಪು ತರಕಾರಿ ಹಣ್ಣು ಅವನ್ನೆಲ್ಲ ತಿಂದ್ರೆ ವಾಮಿಟ್ ಆಗಲ್ಲ, ರೈಸ್ ತಿಂದ್ರೆ ವಾಮಿಟ್ ಆಗತ್ತಂತಂದ್ರೆ ಅದಕ್ಕೆ ಇವಾಗ ತಗೊಂಬರೋಕೆ ಹೋಗಿ. ನನಗೂ ಗೊತ್ತಿರಲಿಲ್ಲ ರೈಸ್ ತಿಂದ್ರೆ ವಾಮಿಟ್ ಆಗುತ್ತೆ ಅಂತ. ಇವತ್ತು ಅಕ್ಕ ಅಂದ್ರೆ ಅದರಿಂದ ಗೊತ್ತಾಯ್ತು ನನಗೆ. ರೈಸ್ ತಿನ್ನೋಕೆ ಹೋಗ್ಬಿಡ್ರ ಅಂದ್ರೆ ರೈಸ್ ತಿಂದ್ರೆ ಜಾಸ್ತಿ ವಾಮಿಟ್ ಆಗುತ್ತೆ ಅಂದರೆ ಸರಿ ಆಯ್ತು. ಮನ್ಯಾಗ ಹಣ್ಣು ತಂದಿದ್ದೆ, ಹಣ್ಣು ಖಾಲಿ ಆಗ್ಯಾವ. ಈಗೇನ ನುಚ್ಚಕ್ಕಿ ತಿನ್ನಂಗೆ ಐತಂತ. ನಮ್ಮೂರ ಸೈಡ್ ಭತ್ತದ ಅಂದ್ರೆ ಹೊಲದ ಬೆಳೆದ ತಗೊಂಬಂದಿದ್ದು ನೆಲ್ಲದ್ದು ನಂತಕ ಅವನ್ನ ಅಕ್ಕಿ ಮಾಡ್ಕೊಂಡು ಡೈಲಿ ತಿಂತಿದ್ವಿ. ಇವಾಗ ಆಕಿಗೆ ಅದನ್ನು ತಿನ್ನೋಕ್ಕಾಗವಲ್ತು. ಇವ್ರು ನುಚ್ಚಕ್ಕಿ ತಗೋಬೇಕನ್ನೋ ಪ್ಲ್ಯಾನ್ ಇತ್ತು. ಏನು ಮಗಳೇ ಇಲ್ಲಿ ಬಾ, ಇಲ್ಲಿ ಮಾತಾಡಂ ಬಾ, ಮಾತಾಡ ಬಾ. ಆಕಿ ಒಟ್ಟ ಹೊರಗಡೆ ಬಿಡ್ರಿ, ನನ್ನ ಹೊರಗಡೆ ಹೋದ್ನಂತ ನೋಡಿ. ಯಾರಿಗೆ ಆವಾಜ್ ಸಾಕಾಗತ್ತೈತಿ. ಏಯ್ ನಾಲಿಗೆ ಹೆಂಗೆ ಕಡಿತಿ? ಕಡಿ ಮಮ್ಮಿ ಒಂದ್ಸಲ ಸಾನಾಗ. ಓಯ್ ಇಲ್ಲೋಡ ಒಂದು ಮಾರು ನೋಡಿ ಇಲ್ಲಿ. ಬಂಗಾರೆ ತೆರಿತಿ ಬಾಗಲ್ ತೆರಿತಿ. ಎಷ್ಟೈತಿ ನೋಡೋದು, ಹೈಟ್ ಇಲ್ಲ, ಗಿಡ್ಡಕ್ಕೈತಿ. ಎಷ್ಟು ದಿಮಾಕ ಅದ ನೋಡ್ತಿ. ಹಂಗೆ ಇವಾಗ ಮನ್ಯಾಗ ತರಕಾರಿ ಇಲ್ಲ, ಒಟ್ಟ ಏನಿಲ್ಲ. ಮತ್ತೆ ಒಂದು ನಮ್ಮ ಮನ್ಯಾಗ ಒಂದು ಇಂಚಮತ್ತು ತೊಗೊಂಬಿಟ್ಟೈತಿ. ದೊಡ್ಡ ಇಂಚಬತ್ತು ಇದಾಗೈತಿ. ಒಂದು ಸಣ್ಣ ಇಂಚಬತ್ತು ತೊಗೊಂಬಿಟ್ಟೈತಿ. ಬಾ ಇಲ್ಲಿ ಬಾ. ಹಣ್ಣು ಖಾಲಿ ಆಗ್ಯಾವ ಮನ್ಯಾಗ. ಸೊಪ್ಪು ಗಿಪ್ಪು ಏನೂ ತಂದಿಲ್ಲ ನಾನು, ಎಲ್ಲ ಖಾಲಿ ಆಗ್ಬಿಟ್ಟು ಎಡ್ ಜಡ್ಡು. ಇವು ತರಕ್ಕೆ ಹೋಗಂಬರ್ರಿ. ಹಂಗೆ ಇನ್ನೊಬ್ರು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಜಿಮ್ಮಿಗೆ ಹೋಗ್ತೀರಲ್ಲ ಎಷ್ಟು ಅಮೌಂಟ್ ಅಂತಂದು. ನಾ ಜಿಮ್ಮಿಗೆ ಹೋಗೋದು ಅಮೌಂಟು 2,500 ರೂಪಾಯಿ ತಿಂಗಳಿಗೆ. 2,500 ರೂಪಾಯಿ ಕಟ್ಟಿ ಹೋಗ್ಬೇಕು. ಅದಕ್ಕೆ ಕೇಳೀನಿ. ಮತ್ತೆ ಮತ್ತೇನು ಕೇಳ್ಯಾರಂದೆ? ಸರಿ ಇವಾಗ ಹೋಗಿ ಹಣ್ಣು ಅವು ತಗೊಂಬರಮ್ರಿ. ಏನು ಇರಲಿಲ್ಲ ಮನೆಗೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಇವ ರೈಸ್ ಉಣ್ಬೇಡ ಅಂದ್ರೆ ಅಲ್ಲಿ ಏನು ಉಣ್ತಿ? ರೈಸ್ ಉಣ್ಬೇಡ ಅಂದ್ರೆ ಚಪಾತಿ ರೊಟ್ಟಿ ತಿನ್ಬಾರ್ದು. ನೋಡ್ರಿ ಇಲ್ಲಿ ತೆಂಡ್ಲ ಸೈಡ್ ಟ್ರಾಫಿಕ್ ಎಷ್ಟಾಗೈತೆ. ತೆಂಡ್ಲಲ್ಲಿ ಈ ಕಡೆ ಕೊಡಿಗಳ್ಳಿ ಸೈಡ್ ಹೋಗೋ ಸೈಡ್ ಇದೆ. ಟ್ರಾಫಿಕ್ ಫುಲ್ಲು.
ಸಾನ್ವಿ ಹೇಯ್ ಹೇ ಬುಡ್ಡಿ ಹೇ ಬಂಗಾರ ಗಿಂಡಿ ಹೆಂಗೆ ನೋಡ್ರಿ ಆಕೆ ಬಾಯ್ ನೋಡ್ರಿ ಬಾಯ್ ಹೆಂಗೆ ಮಾಡ್ಯಾಳ ಆಕೆ ಹೊಸ ಹೊಸ ಸ್ಟೈಲ್ ಕಲಿಯಕೈತಿ ಬಿಟ್ಟ ಏನ ತಗೋ ಬೀಟ್ರೋಟ್ ತಗೋ ಬೀಟ್ರೋಟ್ ಸೊ ನೋಡ್ರಿ ಏನೇನು ಹಣ್ಣು ತಗೊಂಬಂದಿವಿ ಅಂದ್ರೆ ಸೀತಾಪತ್ತಲೆ ಹಣ್ಣು ಕರ್ಬೂಜ ಇವು ಕಿತ್ಲೆ ಹಣ್ಣು ಮೋಸಂಬಿ ಅಂತೀವಿ ನಾವು ಮೋಸಂಬಿ ಹಣ್ಣು ಆರೆಂಜ್ ಥರನೇ ಕಿತ್ಲೆ ಹಣ್ಣು ಬೇರೆ ಬರ್ತಾವ ಆ್ಯಪಲ್ ತಂತೀನಿ ಮತ್ತು ಬೀಟ್ರೋಟು ಚೌಳಿಕಾಯಿ ಇದಷ್ಟೇ ಹಣ್ಣು ಮತ್ತೆ ಅದು ಇದು ತಂದೀನಿ ಪೈನಾಪಲ್ ತಂದಲ್ ನೋಡ್ರಿ ಇವಷ್ಟು ತಂದ ಹಂಗಾಯ್ತು ಪೈನಾಪಲ್ ಅದಕ್ಕೆ ತಂದೆ ಸೊ ಇವನ್ನ ಉಪ್ಪು ಖಾರ ಹಚ್ಕೊಂಡು ತಿನ್ಬೇಕು ತಿನ್ನ ತಿನ್ನ ನೋಡ್ರಿ ಹಲ್ಲು ಹಂಗೆ ಸಾನಿವಿಗೆ ಎಷ್ಟಲ್ಲಿ ಬಂದವ ಹೇಳ್ರಿ ಎರಡಲ್ಲೂ ಬಂದವ ಅಂತಂತೆ ಅದರಲ್ಲೇ ತಿಂತಾಳೆ ಅದರಲ್ಲೇ ತಿನ್ನಕತ್ತಲ್ಲ ಇವಾಗ ಎರಡಲ್ಲೂ ಬಂದ್ಬಿಟ್ಟ ಸಾನಿವಿಗೆ ಮ್ಯಾಲ್ ತೆಳಗೆ ಎರಡು ಬರ್ಲತ್ತವ ಫಸ್ಟ್ ಮ್ಯಾಲ್ ಬಂದವ ಸೊ ಅದ್ರ ಮಾದವರು ನೋಡ್ಬಾರ್ದು ಅಂದ್ರಕ್ಕೆ ನನ್ಗೆ ಯಾರು ಅಣ್ಣ ತಮ್ಮ ಇಲ್ಲಲ್ಲ ಹಂಗಾಗಿ ಸೊ ಅದ್ರ ಮಾವದವರು ಮ್ಯಾಗಿನಲ್ಲಿ ಬಂದ್ರೆ ಅದೇನೋ ಮಾಡ್ಬೇಕಂತ ಹಂಗಾಗಿ ಆಕೆಗೆ ಪಾಪ ಯಾರು ಸಾದ್ರ ಮಾದವರು ಇಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲ ಸಾಲ ಆಯ್ಕೆ ಬಿಟ್ಬಿಟ್ಟು ನಾವು ನಾಚಿಕೆ